ಸರ್, ಲೋಹದ ಆಕ್ಸೈಡ್ಗಳೆಂದರೇನು? ಅವು ಆಮ್ಲದೊಂದಿಗೆ ಹೆಂಗೆ ವರ್ತಿಸುತ್ತೆ ಸರ್? ಲೋಹವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ಮೆಗ್ನೀಷಿಯಮನ್ನು ಗಾಳಿಯಲ್ಲಿ ಉರಿಸಿದಾಗ ಅದು ಮೆಗ್ನೀಷಿಯಂ ಆಕ್ಸೈಡನ್ನು ಉಂಟು ಮಾಡುತ್ತೆ. ಇದು ಒಂದು ಲೋಹದ ಆಕ್ಸೈಡ್. ಮೆಗ್ನೀಷಿಯಂ ಗಾಳಿಯೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡನ್ನು ಉಂಟು ಮಾಡಿದೆ. ಇದು ಬಿಳಿಯ ಬಣ್ಣದ ಪುಡಿ. ಈಗ ಇದನ್ನು ನೀರಿನಲ್ಲಿ ಕರಗಿಸ್ತೀನಿ. ನೀರಿನಲ್ಲಿ ಕರಗಿಸಿದಾಗ ಇದು ಒಂದು ಪ್ರತ್ಯಾಮ್ಲವನ್ನು ಉಂಟು ಮಾಡುತ್ತೆ. ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ H2O MgOH ಹೋಲ್ ಟ್ವೈಸ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನೋದು ಒಂದು ಪ್ರತ್ಯಾಮ್ಲ. ಈಗ ಈ ಪ್ರತ್ಯಾಮ್ಲವನ್ನು ನಾನು ಈ ವಾಚ್ ಗ್ಲಾಸ್ನಲ್ಲಿ ತಗೊಳ್ತೀನಿ. ಈಗ ಇದಕ್ಕೆ ಫಿನಾಪ್ತಲೀನ್ ದ್ರಾವಣವನ್ನು ಸೇರಿಸೋಣ. ಏನಾಯಿತು? ಗುಲಾಬಿ ಬಣ್ಣಕ್ಕೆ ತಿರುಗ್ತು. ಅಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ರಾಸಾಯನಿಕ ಗುಣ ಏನು? ಅದೊಂದು ಪ್ರತ್ಯಾಮ್ಲ, ಹೌದಲ್ವಾ? ಈ ಪ್ರತ್ಯಾಮ್ಲವನ್ನು ನಾವು ಆಮ್ಲದೊಂದಿಗೆ ವರ್ತಿಸೋದಕ್ಕೆ ಬಿಟ್ಟಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಏನಾಗ್ತಾ ಇದೆ? ಬೆಳ್ಳಕ್ಕಾಗ್ತಾ ಇದೆ. ಬಣ್ಣ ಹೊರಟೋಯ್ತು. ಅಂತಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಮ್ಲದೊಂದಿಗೆ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡಿದೆ. ನಾನಿಲ್ಲಿ ತೆಗೆದುಕೊಂಡಿರುವಂಥ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ. ಹಾಗಾದರೆ ಈ ಕ್ರಿಯೆಯ ಸಮೀಕರಣ ಏನು? HCl ಪ್ಲಸ್ MgOH ಹೋಲ್ ಟ್ವೈಸ್, ಬಾಣದ ಗುರುತು MgCl2 ಪ್ಲಸ್ H2O. ಅಂದರೆ ಇದು ಕೂಡ ತಟಸ್ಥೀಕರಣ ಕ್ರಿಯೆ. ಹಾಗಾದರೆ ಆಮ್ಲದ ಜೊತೆಗೆ ಲೋಹೀಯ ಆಕ್ಸೈಡ್ಗಳು ಯಾವ ರೀತಿ ವರ್ತಿಸ್ತವೆ? ಆಮ್ಲದೊಂದಿಗೆ ಲೋಹದ ಆಕ್ಸೈಡ್ಗಳು ವರ್ತಿಸಿ ಅವು ತಟಸ್ಥೀಕರಣ ಕ್ರಿಯೆಗೆ ಒಳಗಾಗುತ್ತವೆ.